ಹಾಯ್ ಹಲೋ, ಹೇಗಿದ್ದೀರಾ ಎಲ್ರು? ಹೋಪ್ ಎವ್ರಿವನ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ವಿಡಿಯೋ ನಾನು ನನ್ನ ಮಗನು ಇಲ್ಲೇ ನಮ್ಮ ಪಕ್ಕದಲ್ಲಿ ಚರ್ಚ್ಗೆ ಹೋಗಿದ್ವಿ. ಟಿ ಸಿ ಪಾಳ್ಯ ಸೆಂಟ್ ಆಂಟನೀಸ್ ಚರ್ಚ್ಗೆ. ಅಲ್ಲಿಗೆ ಹೋಗಿ ಬರುವಾಗ ಒಂದು ಘಟನೆ ನಡೆಯಿತು. ಅದ್ರ ಬಗ್ಗೆ ಒಂದು ವಿಡಿಯೋ, ದಯವಿಟ್ಟು ಎಲ್ರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ನಮ್ಮ ಕಣ್ಮುಂದೆ ನಡೆದಿರೋ ಒಂದು ಘಟನೆ ಸ್ವಲ್ಪ ಚಿಕ್ಕದು ಅಂತ ಅನ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದೊಡ್ಡದೆ ಒಂದು ಘಟನೆ. ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಮೀನ್ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿರೋದು. ನಾವು ಪರ್ಪಸ್ಲಿ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದಲ್ಲ, ಕಂಟಿನ್ಯೂಸ್ಲಿ ನನ್ನ ಮಗ ವಿಡಿಯೋ ಮಾಡುವಾಗ ಆಗ ಒಂದು ಇನ್ಸಿಡೆಂಟ್ ಕ್ಯಾಪ್ಚರ್ ಆಗಿದೆ. ಸೊ ಓಕೆ, ನಾವು ಇದು ಚರ್ಚ್ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇದ್ವಿ. ಟಿ ಸಿ ಪಾಳ್ಯ ಮೇನ್ ರೋಡ್ ಇಂದ ಕೆ ಆರ್ ಪುರ ಮೇನ್ ರೋಡಿಗೆ ಎಂಟ್ರಿ ಆಗ್ಬೇಕಿನ್ನು. ಬರ್ತಾ ಇದ್ವಿ. ಅದಕ್ಕೂ ಮುಂಚೆ ಒಂದು ಹೇಳಲೇಬೇಕು, ನಾವು ಇದು ನನ್ನ ಅನುಭವ. ಲೇಡೀಸ್ ಸಾಮಾನ್ಯವಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ, ಲೈಕ್ ಇದರ ಟೂ ವೀಲರ್ ಆಗ್ಲಿ ಕಾರ್ ಆಗ್ಲಿ ಏನಾದ್ರು ಓಡಿಸ್ಕೊಂಡು ಹೋಗ್ತಾ ಇದ್ರೆ, ಜೆಂಟ್ಸ್ ಗಳಿಗೊಂದು ಇದು ನಮ್ ಗಂಡಸರು ಒಂಥರ ಕಿಂಡಲ್ ಮಾಡೋದು ಅಂದ್ರೆ, ನನಗೆ ಆದ ಅನುಭವ ಇದು. ಸುಮಾರು ಸಲ ಒಂದೆರಡು ಸಲ ಏನಲ್ಲ, ಸುಮಾರು ಸಲ ಮುಂದೆಯಿಂದ ಬರುವ ಗಾಡಿಗಳನ್ನ ಸಡನ್ ಆಗಿ ಅವರು ಸ್ಟೇರಿಂಗ್ ತಿರುಗಿಸಿ ನಮ್ಮ ಹತ್ರ ತಿರುಗಿಸೋದು, ಟಕ್ ಅಂತ ರಿಟರ್ನ್ ಅವ್ರ ಕಡೆ ತಿರುಗಿಸ್ಕೋತಾರೆ. ಅಂದ್ರೆ ನಾವು ಭಯ ಬೀಳ್ಬೇಕು. ಭಯ ಬಿದ್ದು ನಾವೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಮುಂದ್ಗಡೆ ಇರೋರ್ಗು ಗುದ್ದೋದೋ, ಇಲ್ಲ ನಾವು ಬಿದ್ದೋಗೋದೋ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವ್ರೇನೋ ಒಂಥರ ಕಿಂಡಲ್, ನಮ್ಮನ್ನ ಲೇಡೀಸ್ ಗಾಡಿ ಓಡಿಸ್ತಾ ಇದ್ರೆ ಅವ್ರಿಗೇನು ಗೊತ್ತಿಲ್ಲ. ಇದು ನಿಮ್ ಗಂಡಸರಿಗೆ ಹೇಳ್ತಾ ಇದ್ದೀನಿ ನೋಡಿ, ನಮಗೂ ಕೂಡ ನಾವು ನಿಮ್ ತರನೇ ಲೈಸೆನ್ಸ್ ಕೊಡೋದು. ನಮಗೇನು ಸುಮ್ನೆ ಬಂದಿದ್ದೀರಾ ತಗೊಳ್ಳಿ ನಿಮ್ಗೂ ಇರ್ಲಿ ಒಂದು ಲೈಸೆನ್ಸ್ ಅಂತ ಯಾರು ಕೊಡೋದಿಲ್ಲ. ನಾವೂನು ನಿಮ್ ತರ ಗಾಡಿ ಓಡಿಸಿನೇ ಲೈಸೆನ್ಸ್ ತಗೊಳ್ಳೋದು. ಗಾಡಿ ಓಡಿಸಿ ಅವ್ರ ಕ್ರಮಗಳ ಪ್ರಕಾರ ನಾವು ಮಾಡಿದ್ರೇನೆ ನಮಗೂ ಲೇಡೀಸ್ಗೂ ಲೈಸೆನ್ಸ್ ಕೊಡೋದು. ಓಕೆ, ಏನೋ ಇವ್ರು ಬಂದಿದ್ದಾರೆ ತಗೊಳ್ಳಿ ಇರ್ಲಿ ನಿಮ್ಗೊಂದು ಅಂತ ಆತರ ಯಾರು ಕೊಡೋದಿಲ್ಲ. ನೀವೆಷ್ಟು ಕಷ್ಟ ಪಡ್ತೀರೋ, ಎಷ್ಟು ಶ್ರಮ ಪಡ್ತೀರೋ, ಅದೇ ತರನೇ ನಾವು ಲೇಡೀಸ್ ಕೂಡ ಶ್ರಮ ಪಟ್ಟೆ ಲೈಸೆನ್ಸ್ ತಗೊಳ್ಳೋದು. ಆಮೇಲೆ ಲೇಡೀಸ್ ಅವ್ರು ಕಾಲು ಕೆಳಗಡೆ ಬಿಟ್ಕೊಂಡು, ಲೈಕ್ ಟೂ ವೀಲರ್ ಓಡಿಸುವಾಗ ಕಾಲ್ ಕೆಳಗಡೆ ಬ್ರೇಕ್ ಹಾಕಕ್ ಮುಂಚೆ ಅವ್ರ ಈ ತರದೆಲ್ಲ ನಾನು ಸುಮಾರು ನೋಡಿದೀನಿ ವಿಡಿಯೋಸ್ಗಳಲ್ಲಾಗ್ಲಿ. ಅವರು ಕಿಂಡಲ್ ಮಾಡೋದು, ಅದನ್ನೇ ಒಂಥರ ಟ್ರೋಲ್ ಮಾಡಿ ವಿಡಿಯೋಗಳು ಮಾಡೋದು, ಕಾಲ್ ಕೆಳಗಡೆ ಬಿಟ್ಬಿಟ್ಟು ಓಡಿಸ್ತಾರೆ ಅಂತ. ಅವ್ರ ಕಾಲ್ ಕೆಳಗಡೆ ಬಿಡೋ ಉದ್ದೇಶ ಬೇರೆ ಏನೂ ಇಲ್ಲ. ಈ ಲೇಡೀಸ್ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಬಿದ್ದು ಅವರು ಕಾಲ್ ಮುರ್ಕೊಂಡು ಕೈ ಮುರ್ಕೊಂಡು ಏನೋ ಸಣ್ಣ ಪುಟ್ಟ ಏಟ್ಗಳಾದ್ರೆ ಇವ್ರನ್ನ ಮನೇಲಿ ನೋಡ್ಕೊಳ್ಳೋ ಅಂತವ್ರು ಯಾರು ಇರೋದಿಲ್ಲ. ಒಂದ್ ಬಿಸ್ನೀರ್ ಬೇಕಾದ್ರೂ ಅವರೇ ಎದ್ದೋಗಿ ಮಾಡ್ಬೇಕು. ಯಾಕೆಂದ್ರೆ ಯಾರು ನೋಡ್ಕೊಳಲ್ಲ ಅಂತಲ್ಲ, ಬಿಟ್ಬಿಡ್ತಾರೆ ಅಂತಲ್ಲ, ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಇದಾಗಿರ್ತಾರೆ. ಗಂಡಸರಾಗ್ಲಿ ಅವ್ರ ಕೆಲ್ಸದಲ್ಲಿ ಇರ್ತಾರೆ. ಸೊ ನಾವು ಲೇಡೀಸ್ ನಮ್ಗ ಮನೇಲಿರೋ ಗಂಡಸ್ರಿಗೋ ಮಕ್ಳಿಗೋ ಏನಾದ್ರೂ ಆದ್ರೆ ನಾವೆಲ್ಲಾನು ಬಿಟ್ಟು ನೋಡ್ಕೊಂತೀವಿ. ಬಟ್ ಅವ್ರು ಆತರ ಆಗೋದಿಲ್ಲ, ಅವ್ರ ಕೆಲ್ಸದಕ್ಕೆ ಹೋಗ್ಲೇಬೇಕಾಗತ್ತೆ. ಸೊ ನಮಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಒಂದು ಬಿಸ್ನೀರ್ ಬೇಕಾದ್ರೂ ನಾವೇ ಎದ್ದೋಗಿ ಮಾಡ್ಬೇಕು. ಆದ್ರಿಂದ ಅದಕ್ಕೆ ಆಸ್ಪದ ಕೊಡೋದು ಬೇಡ, ನಮ್ಮನ್ ನಂಬ್ಕೊಂಡು ಸುಮಾರು ಜೀವಗಳಿದ್ದಾವೆ ಅನ್ನೋದಕ್ಕೆ ಕಾಲ್ ಕೆಳಗಡೆ ಬಿಟ್ಕೊಂಡು ಇನ್ನೊಂದು ಸ್ವಲ್ಪ ಏನು ಹುಷಾರಾಗಿ ಗಾಡಿ ಓಡಿಸ್ತಾರೆ, ಸ್ವಲ್ಪ ಭಯದಿಂದಲೇ ಗಾಡಿ ಓಡಿಸ್ತಾರೆ, ನಮಗೇನು ಆಗ್ಬಾರ್ದು ಅನ್ನೋ ರೀತಿಯಿಂದ. ಇವಾಗ್ಲೂ ಅಷ್ಟೇ ನೋಡಿ, ನಾನಿಲ್ಲಿ ಯೂಟರ್ನ್ ತಗೊಂತಾ ಇದ್ದೀನಿ, ಆ ಕಡೆಯಿಂದ ನಾನ್ ನಿಲ್ಸಿದ್ದೀನಿ ನೋಡಿ. ಇವಾಗ ಟೂ ವೀಲರ್ ಅವನು ಸೀದಾ ಬರ್ತಾನೆ ಇದ್ದಾನೆ, ಅಲ್ಲಿ ರೆಡ್ ಸಿಗ್ನಲ್ ಇದೆ, ಆದ್ರೂ ಸೀದಾ ಬರ್ತಾನೆ ಇದ್ದಾನೆ ನೋಡಿ. ನನ್ ಮುಂದ್ಗಡೆ ಹೋಗ್ತಾ ಇದ್ದಾನಲ್ಲ ಈ ಅಪ್ಪ, ಏನೋ ಅವ್ರಿಗೇನೋ ಲೇಡೀಸ್ ಅನ್ನೋ ತರ ಒಂಥರ ಉದ್ದಟತನ, ಇರ್ಲಿ ಬಿಡು ಅನ್ನೋ ತರ. ಓಕೆ, ಈಗ ನಾವು ಚರ್ಚ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀವಿ, ಮೇನ್ ರೋಡಿಗೆ ಎಂಟ್ರಿ ಆದ್ವಿ. ಬರ್ತಾ ಇದ್ವಿ, ನಾನೇನು ಬಾರಿ ಸ್ಪೀಡ್ ಅಲ್ಲಿ ಏನಿಲ್ಲ, ಕಾಣಿಸ್ತಾ ಇದೆ ಅನ್ಸುತ್ತೆ 60 ಅಷ್ಟೇ ಇರೋದು. ಅಂದ್ರೆ ಮೇನ್ ರೋಡ್ ಎಲ್ಲ ಕೀಂಪಿ ಅಂತ ಇರ್ತಾರೆ. ಆಬ್ವಿಯಸ್ ನಾವು ಹೋಗ್ಲೇಬೇಕಾದ ಪರಿಸ್ಥಿತಿ ಬರುತ್ತೆ. ನಾನೇನು ಅಷ್ಟು ಸ್ಪೀಡ್ ಅಲ್ಲಿ ಹೋಗೋದಲ್ಲ, ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡ್ಕೊಂಡೇ ಹೋಗೋದು. ಒಂದು ಸಿಗ್ನಲ್ ಜಂಪ್ ಮಾಡೋದಿಲ್ಲ, ಸುಮ್ನೆ ಓವರ್ಟೇಕ್ ಮಾಡೋದಿಲ್ಲ, ಬೇಕಾಬಿಟ್ಟಿ ಓವರ್ಟೇಕ್ ಏನು ಮಾಡೋದಿಲ್ಲ. ಇದೆಲ್ಲ ನೋಡ್ಕೊಂಡೆ ನಾನು ಯಾವಾಗ್ಲೂ ಗಾಡಿ ಓಡಿಸೋದು. ಸೊ ಈಗೇನೆ ಪಾಪ ಓಡಿಸ್ತಾ ಇರ್ಬೇಕಾದ್ರೆ ನನ್ನ ಮುಂದ್ಗಡೆ ಪಾಪ ಒಬ್ಬಮ್ಮ ಓಡಿಸ್ತಾ ಇರ್ಬೇಕಾದ್ರೆ ಆ ಅಮ್ಮನಿಗೆ ಪಾಪ ಅದೊಂದು ಘಟನೆ ಇವತ್ತು. ಏನಪ್ಪಾ ಅಂದ್ರೆ ಪಾಪ ಬಿದ್ದೋಗ್ಬಿಡ್ತಾಳೆ ರೋಡಲ್ಲಿ. ಹೆಂಗ್ ಬೀಳ್ತಾಳೆ ಅನ್ನೋದೇ ನಾವು ನೋಡ್ತಾನೆ ಇದ್ದೀವಿ. ನಾನು ಬೀಳುವ ದೃಶ್ಯ ಇದರಲ್ಲಿ ಕ್ಯಾಪ್ಚರ್ ಆಗಿಲ್ಲ. ನನ್ ಮಗ ಬೇರೆ ಎಲ್ಲೋ ವಿಡಿಯೋ ಮಾಡ್ತಾ ಇದ್ದಾನೆ, ನನ್ ಮಗ ಹಿಂದ್ಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ. ಬೀಳೋ ದೃಶ್ಯ ಇಲ್ಲಿ ನೋಡಿ, ಇವಾಗ ನೋಡ್ತಾ ಇರಿ. ನೋಡಿ ಪಾಪ ಒಂದಮ್ಮ ಬಿದ್ದ್ಬಿಟ್ಟಿದ್ದಾಳೆ ರೋಡಲ್ಲಿ. ನಾನು ಅಂತಲ್ಲ, ಸುಮಾರು ಜನ ಬಂದ್ರು, ಎಲ್ರು ಹೋಗಿ ಹೆಲ್ಪ್ ಮಾಡಿದ್ವಿ. ಹೆಂಗ್ ಬಿದ್ಲು ಅಂದ್ರೆ, ಒಬ್ಬಪ್ಪ ಸಡನ್ ಆಗಿ ಬ್ರೇಕ್ ಹಾಕ್ದ.
ನಾನ್ ನೋಡ್ತಾನೆ ಇದೀನಿ, ಕಣ್ಣಾರೆ ನೋಡ್ತಾನೆ ಇದೀನಿ. ಸಡನ್ ಆಗಿ ಬ್ರೇಕ್ ಹಾಕದ. ಅವನ್ ಬ್ರೇಕ್ ಹಾಕದ್ನಲ್ಲ ಅಂತ ಇವ ಅಮ್ಮ ಸ್ಲೋ ಮಾಡಿ ರೈಟ್ ಗೆ ತಗೊಳ್ಳೋಷ್ಟ್ರಲ್ಲಿ ಇವಪ್ಪ ರೈಟ್ ಗೆ ಹೇಳ್ಕೊಬಿಟ್ಟ. ಇಂಡಿಕೇಟರ್ ಇಲ್ಲ, ಏನೂ ಇಲ್ಲ. ಪಾಪ ಅಲ್ಗೋಗಿ ಹೊಡೆದ್ಬಿಟ್ಟು ಬಿದ್ದೇ ಬಿಟ್ಟಿದ್ದಾಳೆ. ಬಿದ್ದು ಪಾಪ ಏನು ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಎಲ್ರು ಸೇರ್ಕೊಂಡು ಗಾಡಿನೆಲ್ಲ ಸೈಡ್ಗೆ ಹಾಕಿ ನಾನು ಮತ್ತೆ ಇನ್ನೊಬ್ಬಪ್ಪನು ಸೇರಿ ಎತ್ಕೊಂಡ್ ಬಂದು ರೋಡ್ ಸೈಡ್ ಅಲ್ಲಿ ಕೂರಿಸ್ಬಿಟ್ಟು ಎಲ್ಲ ನೀರು ಗೀರೆಲ್ಲ ಕೊಟ್ವಿ. ಸುಮಾರು ಹೊತ್ತು ಪಾಪ ಅಲ್ಲೇ ಮಲ್ಕೊಂಡಿದ್ಲು. ನನ್ಗ ಆಗ್ತಾ ಇಲ್ಲ ಅಂತಂದು ಸುಮಾರು ಜನ ಇದ್ರು. ಒಬ್ಬೊಬ್ರೆ ಹೊರಟೋದ್ರು. ಅಂದ್ರೆ ಪಾಪ ಎಲ್ರು ಬ್ಯುಸಿ, ನಾನು ಯಾರನ್ನೂ ದೂರ್ತಾ ಇಲ್ಲ, ಎಲ್ರು ಬ್ಯುಸಿಯಲ್ಲಿದ್ದಾರೆ. ಎಲ್ರಿಗೂ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಪೀಕ್ ಅವರ್ ಇತ್ತು, ಬೆಳಗ್ಗೆ ಕೆಲ್ಸಕ್ಕೆ ಹೋಗುವ ಟೈಮು. ಎಲ್ರು ಹೋದ್ರು, ಯಾರು ಇಲ್ಲ. ಒಬ್ಬ ಪೊಲೀಸಪ್ಪ ಇದ್ದಾನೆ, ನಾನು ನನ್ ಮಗ ಮೂವರೇ ಇದ್ದೀವಿ. ಹೆಂಗ್ ನಾನ್ ಬಿಟ್ಟು ಬರೋದ ಅಮ್ಮನ್ನ? ಪಾಪ ನೋಡ್ತಾ ಇದ್ದೆ ಹಾಸ್ಪಿಟ್ಲಿಗೆ ಹೋಗೋದ ಅಂದ್ರೆ ಬೇಡ ಅಂದ್ಲು. ಅವ್ರ ಹಸ್ಬೆಂಡ್ಗೆಲ್ಲ ಫೋನ್ ಮಾಡಿ ಬರಕ್ ಹೇಳಿದ್ವಿ, ನಾವೇನೆ ಫೋನ್ ಮಾಡಿ ಎಲ್ಲ ಬರಕ್ ಹೇಳಿದ್ವಿ. ನೋಡ್ತಾ ಇದ್ದಂಗೆ ಫುಲ್ ಸ್ವೆಟ್ ಆಗ್ತಾ ಇದ್ದಾಳೆ, ಫೇಂಟ್ ಆಗ್ತಾನೆ ಇದ್ದಾಳೆ, ಬಿದ್ದು ಹೋಗುವ ತರ ಇದ್ದಾರೆ. ಆಮೇಲೆ ನಾನು ಮಡ್ಲ ಮೇಲೆ ಹಂಗೆ ಮಲಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದ ಅಂದ್ರೆ ಕೊನೆಗೆ ಓಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಸರಿ ಅಂತ ನಾವು ಬೇಗ ಒಂದು ಆಟೋ ಮಾಡ್ಬಿಟ್ಟು, ಆಟೋನು ಅಷ್ಟು ಒಬ್ರು ನಿಲ್ಸ್ತಾ ಇರ್ಲಿಲ್ಲ. ಕೊನೆಗೆ ಒಬ್ಬಪ್ಪ ಪುಣ್ಯಾತ್ಮ, ಇಟ್ಸ್ ಗ್ರೇಟ್ ಪರ್ಸನ್ ಅಂತಾನೆ ಹೇಳ್ಬೋದು, ಬಂದ್ ನಿಲ್ಸಿದ್ರು. ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸುವಾಗ ಅವ್ರ ಹಸ್ಬೆಂಡ್ ಬಂದ್ರು. ಇದರಲ್ಲಿ ಇನ್ನೊಂದು ಮುಖ್ಯ ವಿಷಯ ಹೇಳಲೇಬೇಕು. ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರೋ ಆಟೋದವನು 1 ರೂಪಾಯಿನೂ ತಗೊಂಡಿಲ್ಲ ಪಾಪ. ನಾನು ಆಟೋದವ್ರದೆಲ್ಲ ಸುಮಾರು ಇದು ನೋಡಿದ್ದೀನಿ, ಸ್ವಲ್ಪ ಜಾಸ್ತಿ ಇದು ಮಾಡಿದವರು ಇರ್ತಾರೆ. ಬಟ್ ಈ ಮನುಷ್ಯ 1 ರೂಪಾಯಿನೂ ತಗೊಂಡಿಲ್ಲ. ನಾನ್ ಪೇ ಮಾಡ್ತೀನಿ ಹೇಳಿ ಎಷ್ಟು ಅಂದ್ರೆ, ಏನು ಬೇಡ ಮೇಡಮ್, ಹೋಗಿ ಪರವಾಗಿಲ್ಲ, ಕಷ್ಟ ಕಾಲಕ್ಕೆ ಆಗದೆ ಹೋದ್ರೆ ಏನು, ನೀವುನು ಗೊತ್ತಿಲ್ದೆ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಅಂದ್ಮೇಲೆ ನಾವು ಮಾಡ್ಬಾರ್ದ, ಹೋಗಿ ಅಂತ ಪಾಪ 1 ರೂಪಾಯಿನೂ ತಗೊಂಡಿಲ್ಲ ಮನುಷ್ಯ. ಹಂಗೆ ಹಾಸ್ಪಿಟ್ಲ್ ವರ್ಗು ಡ್ರಾಪ್ ಮಾಡಿ ಹೊರಟೋಗ್ಬಿಟ್ರು. ಸರಿ ಅಂತ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದಾಗೆ ಡ್ರಿಪ್ಸ್ ಎಲ್ಲ ಫುಲ್ BP ಎಲ್ಲ ಲೋ ಆಗ್ಬಿಟ್ಟಿತ್ತು. ಪಾಪ ಅಮ್ಮನಿಗೆ ಶುಗರ್ BP ಎಲ್ಲ ಲೋ ಆಗ್ತಾ ಇತ್ತು. ಮೇನ್ ಅವ್ರಿಗೆ ಏಟ್ ಎಲ್ಲೂ ಆಗಿಲ್ಲ, ಅಂದ್ರೆ ಔಟರ್ ಇಂಜುರೀಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಒಂದು ಚಿಕ್ಕೊಂದು ಸ್ಕ್ರಾಚಸ್ ಅಷ್ಟೇ ಆಗಿತ್ತು. ಅದ್ ಬಿಟ್ರೆ ಪಾಪ ಕಾಲು ಸ್ವಲ್ಪ ನೋವು ಜಾಸ್ತಿ, ಕಾಲು ಊರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಎಲ್ಲ ಡ್ರಿಪ್ ಎಲ್ಲ ಹಾಕ್ಸಿ ಆಗೋಷ್ಟ್ರಲ್ಲಿ ಅವ್ರ ಹಸ್ಬೆಂಡ್ ಬಂದ್ರು. ಆಮೇಲೆ ಅವ್ರ ಹಸ್ಬೆಂಡ್ ಹತ್ರ ನಾವು ಬಿಟ್ಬಿಟ್ಟು, ಅವರ ಬಿಲಾಂಗಿಂಗ್ಸ್ ಎಲ್ಲ ನನ್ನ ಹತ್ರನೇ ಇತ್ತು. ಲೈಕ್ ಲ್ಯಾಪ್ಟಾಪ್ ಆಗ್ಲಿ, ಅವರು ಆಫೀಸ್ಗೆ ಹೋಗ್ತಾ ಇದ್ರು ಪಾಪ, ಲ್ಯಾಪ್ಟಾಪ್ ಅವ್ರದ್ದು ಹ್ಯಾಂಡ್ ಬ್ಯಾಗು ಎಲ್ಲ ನನ್ನ ಕೈಲೇ ಇತ್ತು. ಅದನ್ನೆಲ್ಲ ನಾನು ಹ್ಯಾಂಡ್ ಓವರ್ ಮಾಡ್ಬಿಟ್ಟು ನಾನು ನನ್ನ ಮಗ ಮನೆ ಕಡೆಗೆ ಹೊರಟ್ವಿ. ಸೊ ಇದು ನಾನು ಏನ್ ಹೇಳಕ್ ಬಂದಿದ್ದೀನಿ ಅಂದ್ರೆ, ಈ ತರ ಮೈನ್ ರೋಡ್ ಅಲ್ಲಿ ಸಾಧಾರಣವಾಗಿ ಹಾಗೆ ಆಗುತ್ತೆ, ಈ ತರ ಎಲ್ರಿಗೂ ಆಗುತ್ತೆ. ನಮ್ಮ ಹುಷಾರಲ್ಲಿ ನಾವ್ ಇದ್ರುನು ಬೇರೆಯವ್ರು ಬಂದು ನಮ್ಮನ್ನ ಇದ್ ಮಾಡ್ತಾರೆ. ಬಟ್ ನಾವ್ ಎಷ್ಟೇ ಹುಷಾರಲ್ಲಿ ಇದ್ರುನು ಆಗುತ್ತೆ. ಬಟ್ ಗಂಡಸರು ಕೆಲವೊಂದ್ಸತಿ ಏನ್ ಮಾಡ್ತಾರೆ, ಬೇಕಂತಲೇ ಲೇಡೀಸ್ ಅನ್ನುವಾಗ ಏನೋ ಒಂಥರ ಅವ್ರಿಗೆ ಕೇರ್ಲೆಸ್, ಅವ್ರಿಗೆ ಗಾಡಿ ಓಡಿಸ್ಲಿಕ್ಕೆ ಬರದೇ ಇಲ್ಲ ಅನ್ನುವ ತರ. ನಾನು ಇವಾಗ ನನ್ನ ಮಕ್ಕಳನ್ನ ಯಾವಾಗ್ಲೂ ಗಾಡಿಲೇ ಕರ್ಕೊಂಡೋಗಿ ಡ್ರಾಪ್ ಪಿಕಪ್ ಎಲ್ಲ ಮಾಡೋದು. ಅವಾಗ ನನಗೂ ಈ ತರ ಆಗಿದೆ. ನನಗೂ ಹಿಂಗ್ ಮಾಡ್ತಾರ ಅವರು ಲೇಡೀಸ್ ಅನ್ನುವಾಗ ಒಂಥರ ಸುಮ್ಮನೆ ಹಾಂಕ್ ಮಾಡೋದು, ಹಿಂದಿಂದ ಪೀ 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 ಅನ್ಸೋದು. ಏನೋ ನಾವು ನಮ್ಗೇನು ಅರ್ಜೆಂಟ್ ಇಲ್ಲ, ನಾವೇನು ಹೋಗ್ತಾ ಇಲ್ಲ, ನಾವು ನಮ್ಮ ಸ್ಪೀಡಲ್ಲಿ, ನಾನು ಲೆಫ್ಟ್ ಅಲ್ಲೇ ಯಾವಾಗ್ಲೂ ಹೋಗೋದು. ನಾವು ಕಾರ್ ಅವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಏನು ಹೋಗೋದಿಲ್ಲ, ಒಂದ್ ಲೆಫ್ಟ್ ಅಲ್ಲಿ ಒಂದ್ ಸೈಡ್ ಅಲ್ಲಿ ಹೋಗ್ತಾ ಇರ್ತೀವಿ. ಈ ಒಂದು ಅವ್ರಿಗೇನೋ ಖುಷಿ, ಇವ್ರನ್ನ ಡಿಸ್ಟರ್ಬ್ ಮಾಡೋಣ ಅಂತ ಪೀ 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 ಅನ್ಸೋದು, ನಮ್ಮನ್ನ ಎದುರಿಸೋದು. ಅವ್ರಿಗೇನೋ ಖುಷಿ ನಮ್ಮನ್ನ ಎದುರಿಸ್ಕೊಂಡೆಲ್ಲ ಗಾಡಿ ಓಡಿಸೋದು, ಈ ತರ ಎಲ್ಲ ಮಾಡ್ತಾರೆ. ಸೊ ಅದನ್ನೆಲ್ಲ ಸ್ವಲ್ಪ ಒಂದು ರಿಕ್ವೆಸ್ಟ್ ಗಂಡಸ್ರ ಹತ್ರ, ಸ್ವಲ್ಪ ಅವಾಯ್ಡ್ ಮಾಡ್ಬೋದು ನೀವು ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಮನೇಲೂ ಇರ್ತಾರೆ ಲೇಡೀಸ್, ಅವರು ಗಾಡಿ ಓಡಿಸೋರು ಇರ್ತಾರೆ. ಈ ತರ ಎಲ್ಲ ದಯವಿಟ್ಟು ಮಾಡಬೇಡಿ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಷ್ಟೇ. ಆಮೇಲೆ ಏನು ಇಲ್ಲ, ಹಾಗೆ ಚರ್ಚ್ ಎಲ್ಲ ಮುಗಿಸ್ಕೊಂಡು, ಇದೊಂದು 2 ದಿನ ಹಿಂದಿನ ವಿಡಿಯೋ, ಪೋಸ್ಟ್ ಮಾಡೋದು ಲೇಟ್ ಆಯ್ತು ಸಮಯದ ಅಭಾವದಿಂದ. ಈಗ ಪೋಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಚರ್ಚ್ಗೆಲ್ಲ ಹೋಗಿ ಪ್ರೇಯರ್ ಎಲ್ಲ ಮಾಡ್ಕೊಂಡು ಖುಷಿಯಿಂದ ಬಂದ್ವಿ. TC ಪಾಳ್ಯ ಚರ್ಚ್ಗೆ ಹೋಗಿದ್ವಿ, ತಂಬುಚೆಟ್ಟಿಪಾಳ್ಯ. ಇದು ನೋಡಿ KR ಪುರಂ ಬ್ರಿಡ್ಜ್, ಇದು ಫ್ಲೈಓವರ್, ಬ್ರಿಡ್ಜ್. ಇದು ನಮ್ದೊಂದು ಪ್ರೌಡ್ ಅಂತಾನೆ ಹೇಳ್ಬಹುದು. ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗನಿಗೆ ಎಕ್ಸಾಮ್ ಇರೋದ್ರಿಂದ, ಅವನಿಗೆ ಆಲ್ಟರ್ನೇಟಿವ್ ಡೇಸ್ ಎಕ್ಸಾಮ್, ಅವನಿಗೆ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಆಲ್ಟರ್ನೇಟಿವ್ ಡೇಸ್ ಎಕ್ಸಾಮು. ಸೊ ಲೀವ್ ಇರುವಾಗ ನಾನು ಈ ತರ ಚರ್ಚಿಗೆಲ್ಲ ಕರ್ಕೊಂಡು ಹೋಗ್ತೀನಿ. ನಾನು ಎಲ್ಲಾ ದಿನನೂ ಅಲ್ಲ, ಸಮ್ಟೈಮ್ಸ್ ನನಗೆ ಹೋಗ್ಬೇಕು ಅನ್ನಿಸ್ದಾಗ ಅವನನ್ನು ಕರ್ಕೊಂಡು ಹೋಗ್ಬಿಡ್ತೀನಿ. ಹಾಗೆ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಬಂದ್ವಿ ಅಷ್ಟೇ. ಇವತ್ತಿನ ವಿಡಿಯೋ ಎಲ್ರಿಗೂ ಒಳ್ಳೇದಾಗ್ಲಿ.
Thank you so much. Bye bye. Every night I wait. Paradise seems so far away. Still I try to buy myself some time to get me to that place. All I want is you. Staying up till we want to. Tell you what, I bet that we could see it new. I wanna let you, nothing to do. Let's throw all our worries away. I know that it takes two to get confused. Tell me, baby, what do you say? 'Cause we were just friends, and now it's something far over. And I bet that we could find a way closer. Never wanted to put all of this in your head, but I can't say that we're only friends. But I can't say that we're only friends. I just want you under the lights. I just want you when it's my time. I just want you breaking my stride. I just want you. I wanna let you, nothing to do. Let's throw all our worries away. I know that it takes two to get confused. Tell me, baby, what do you say? 'Cause we were just friends, and now it's something far over. And